ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಅದ್ವಿತೀಯ ಸಾಧನೆ. ರಾಜ್ಯಕ್ಕೆ 4ನೇ ಸ್ಥಾನ, ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಗೆನ್ನೇರಳ್ಳಿ ಗ್ರಾಮದ ಮದನ್ ಆಡಳಿತ ಮಂಡಳಿಯಿಂದ ಅಭಿನಂದನೆ. ನಿನ್ನೆ ಪ್ರಕಟವಾದ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಬೇತಮಂಗಲದ ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಅದ್ವಿತೀಯ ಸಾಧನೆ ಮಾಡುವ ಮೂಲಕ ಕಾಲೇಜು ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಕಾಲೇಜಿನ ಪ್ರತಿಭಾನ್ವಿತ ವಿದ್ಯಾರ್ಥಿ ಗೆನ್ನೇರಳ್ಳಿ ಗ್ರಾಮದ ಮದನ್ ಪೈ ವಿಜ್ಞಾನ ವಿಭಾಗದಲ್ಲಿ 600 ಅಂಕಗಳಿಗೆ 596 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 4ನೇ ಸ್ಥಾನ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿದ್ದಾನೆ. ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಯೊಬ್ಬನ ಸಾಧನೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಇದೇ ಕಾಲೇಜಿನ ಸುಂದರಪಾಳ್ಯ ಗ್ರಾಮದ ವಿದ್ಯಾರ್ಥಿನಿ ಶ್ರಾವ್ಯರವರು 590 ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶವನ್ನ ತಂದುಕೊಟ್ಟಿದ್ದಾರೆ. ಈ ವಿದ್ಯಾರ್ಥಿಗಳ ಅಪೂರ್ವ ಯಶಸ್ವಿಗೆ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕ ವೃಂದದವರು ವಿದ್ಯಾರ್ಥಿಗಳ ಮನೆಯ ಬಳಿಗೆ ತೆರಳಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಈ ವೇಳೆ ಶ್ರೀ ಸಾಯಿ ಪಿಯು ಕಾಲೇಜಿನ ಸತೀಶ್ ರೆಡ್ಡಿ ಮಾತನಾಡಿ ಗೆನ್ನೇರಳ್ಳಿ ಗ್ರಾಮದ ಮದನ್ ಬಗ್ಗೆ ಹೊಗಳಿಕೆಯ ಮಳೆಯನ್ನ ಸುರಿಸಿದ್ದಾರೆ. ತಂದೆ ಇಲ್ಲದ ಆತನನ್ನು ತಾಯಿ ಹಾಗೂ ತಾತ ಸಾಕುತ್ತಿದ್ದು ಆತನ ಪ್ರಾಮಾಣಿಕ ಹಾಗೂ ಪರಿಶ್ರಮದ ಫಲವಾಗಿ ಈಗ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ಎಂದು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ತೇಜಸ್ವಿನಿ, ಕಾಲೇಜಿನ ಅಧ್ಯಕ್ಷರಾದ ಸತೀಶ್ ರೆಡ್ಡಿ, ನಿರ್ದೇಶಕ ಮಂಜುನಾಥ್ ಸೇರಿದಂತೆ ಉಪನ್ಯಾಸಕ ವೃಂದ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಹಾರೈಸಿದರು. ನನ್ನ ಹೆಸರು ಮದನ್ ಪಿ ಅಂತ. ನಾನು ಶ್ರೀ ಸಾಯಿ ಪಿ ಕಾಲೇಜ್ ಬೇತಮಂಗಲದಲ್ಲಿ ಓದ್ತಾ ಇದ್ದೀನಿ. ಅಲ್ಲಿ ಟೀಚರ್ಸ್ ಸಪೋರ್ಟ್ ಇಂದ ಎಷ್ಟೋ ಎಫರ್ಟ್ಸ್ ಇಂದ ನನಗೆ ಈ 596 600ಕ್ಕೆ 596 ಮಾರ್ಕ್ಸ್ ಬಂದಿದೆ. ಮೊದಲು ಮನೆಯಲ್ಲಿ ನಮ್ಮ ಪೇರೆಂಟ್ಸು ತುಂಬ ನನ್ನ ಯಾವುದೇ ಫೋರ್ಸ್ ಮಾಡ್ದಿರಾ ಫುಲ್ ನನಗೆ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಕಾಲೇಜಲ್ಲಿ ನನಗೆ ಯಾವುದೇ ಏನೇ ಡೌಟ್ ಬರಲಿ ನಮ್ಮ ಟೀಚರ್ಸು, ಫ್ಯಾಕಲ್ಟಿ ಮೆಂಬರ್ಸು ಈಸಿಯಾಗಿ ಅದನ್ನ ಅರ್ಥ ಆಗೋ ಥರ ಹೇಳ್ಕೊಡ್ತಾಯಿದ್ರು. ಅದು ಅಲ್ಲಿ CET ನೀಟು JEಗೆ ಈ ಥರ ಕೋಚಿಂಗ್ ಕೊಡೋದ್ರಿಂದ ನನಗೆ ಈ ಬೋರ್ಡ್ ಎಕ್ಸಾಮಲ್ಲಿ MCQ ಸಾಲ್ವ್ ಮಾಡಿದಾಗ ಸ್ವಲ್ಪ ತುಂಬ ಈಸಿ ಆಯಿತು. ಅದೇ ರೀತಿಯಾಗಿ ನಮ್ಮ ಪ್ರಿನ್ಸಿಪಾಲ್, ನಮ್ಮ ತೇಜಸ್ವಿನಿ ಮ್ಯಾಮ್ ಮತ್ತು ಸತೀಶ್ ಸರ್ ತುಂಬ ಎನ್ಕರೇಜ್ ಮಾಡೋದ್ರಿಂದ ನನಗೆ ಈ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳ್ಬೋದಾಗಿದೆ. ಮತ್ತು ಎಲ್ಲ ನಮ್ಮ ಕಾಲೇಜಿನ ಎಲ್ಲ ಟೀಚರ್ಸ್, ಫ್ಯಾಕಲ್ಟಿಯಿಂದ ನನಗೆ ಯಾರೇ ಟೀಚರ್ನ ಯಾವಾಗಾದರೂ ಕೇಳಿ ಅವಾಗಲೇ ಆನ್ಸರ್ ಉತ್ತರ ಕೊಡ್ತಾಯಿದ್ರು. ಇನ್ ಕೇಸ್ ಏನಾದರೂ ನಂಗೆ ಡೌಟ್ ಬಂದರೆ ಅವಾಗೇ ಕ್ಲಿಯರ್ ಮಾಡ್ತಿದ್ರು. ಅದರಿಂದ ಇವತ್ತು ಇಷ್ಟೊಂದು ಮಾರ್ಕ್ಸ್ ಬರೋದಕ್ಕೆ ಕಾರಣವಾಯಿತು. ಅದು ಒಳ್ಳೆ CET ನೀಟ JE ಪ್ರಿಪೇರ್ ಕೊಡೋದ್ರಿಂದ ಇನ್ನೂ ಇಲ್ಲಿ ಬೋರ್ಡ್ಗೆ ಸ್ವಲ್ಪ ಈಸಿ ಆದಂಗೆ ಅನಿಸ್ತು. ನನ್ನ ಹೆಸರು ಶ್ರಾವ್ಯ. ನಾನು ಶ್ರೀ ಸಾಯಿ PU ಕಾಲೇಜಲ್ಲಿ ಓದಿದ್ದೆ ಬೇತಮಂಗಲ. 10th ಬಂದು ಗ್ರೀನ್ವುಡ್ಸ್ ಶಾಲೆಯಲ್ಲಿ ಓದಿದೆ ಸುಂದರಪಾಳ್ಯಲ್ಲಿ. ನಮ್ಮ 10th ಅಲ್ಲಿ ನಮ್ಮ ಟೀಚರ್ಸು ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ದಾರೋ, ಯಾವ ಮೋಟಿವೇಶನ್ ಕೊಟ್ಟಿದ್ದಾರೋ ಸೇಮ್ ಮೋಟಿವೇಶನ್ ನಮ್ಮ ಇವಾಗ ಪ್ರೆಸೆಂಟ್ ಇರೋ ಟೀಚರ್ಸ್ ಕೊಟ್ಟಿದ್ದಾರೆ. ನಮ್ಮ ಟೀಚರ್ಸ್ ಇಲ್ಲ ಅಂದರೆ ನಾನಿಲ್ಲ. ಅವ್ರ ಮೋಟಿವೇಶನ್ ಇಲ್ಲ ಅಂದರೆ ಇಷ್ಟು ಮಾರ್ಕ್ಸ್ ಬರೋಕ್ಕೆ ಸಾಧ್ಯ ಇಲ್ಲ. ಒಂದು 590, ನಾನು 560 ಕೂಡ ಬರಲ್ಲ ಅಂದ್ಕೊಂಡೆ, ಬಟ್ 590 ಬಂದಿದೆ. ನನಗೆ ಗ್ರೇಟ್. ನನ್ನನ್ನು ಬೀಟ್ ಮಾಡಿದ್ದೀನಿ. ಸೊ ಇದಕ್ಕೆ ನನಗೆ ಮಾತ್ರ ಗ್ರೇಟ್. ಬೇರೆಯವ್ರು ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ, ಬಟ್ ನಾನು ಬೆಸ್ಟ್ ಅಂತ ಅನ್ಕೊತಾ ಇದ್ದೀನಿ. ಇಷ್ಟು 590 ಬಂದಿರೋದು ನಮ್ಮ ಟೀಚರ್ಸ್, ಸಬ್ಜೆಕ್ಟ್ ಟೀಚರ್ಸು, ನಮ್ಮ ಮ್ಯಾನೇಜ್ಮೆಂಟ್, ತೇಜು ಮ್ಯಾಮ್, ಸತೀಶ್ ಸರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಮೈ ಪೇರೆಂಟ್ಸ್, ನಮ್ಮಮ್ಮ ಮತ್ತು ನಮ್ಮ ಅಕ್ಕ. ಅವರು ಎಲ್ರಿಗಿಂತ ಜಾಸ್ತಿ ನಮ್ಮ ಅಕ್ಕ ಒಂದು ನಮ್ಮಮ್ಮ ಥರ. ಆ ಅಕ್ಕಗೆ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಇಷ್ಟೊಂದು ಎಂಕರೇಜ್ ಮಾಡಿ, ಇಷ್ಟೊಂದು ಎಫರ್ಟ್ಸ್ ನನ್ನ ಒಬ್ಬನೇ ಎಫರ್ಟಿಂದ ಎಲ್ಲ ನಮ್ಮ ಟೀಚರ್ಸ್ ನಂಗೆ ಕೊಟ್ಟಿರೋ ನಾಲೆಜ್ ಪವರಿಂದ ಇಷ್ಟೊಂದು ಅವರೆಲ್ಲರದ್ದು ಎಫರ್ಟ್ ಸೇರಿಸಿ ಇಷ್ಟೊಂದು ಮಾರ್ಕ್ಸ್ ಬಂದಿದೆ ಅಂತ ಹೇಳಕ್ಕಾಗಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ, ಶ್ರೀ ಸಾಯಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ಇವತ್ತೊಂದು ದಿನ ತುಂಬಾ ಖುಷಿ ವಿಚಾರ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಇಟ್ಸ್ ನಾಟ್ ಅವರ್ ಫಸ್ಟ್ ರಿಸಲ್ಟ್ ಈ ತರ ಬಂದಿರೋದು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂತಂದ್ರೆ ಪ್ರತಿ ವರ್ಷನೂ ಅಷ್ಟೇ ನಮ್ಮ ಕಾಲೇಜಿನ ಒಂದು ಮಕ್ಕಳು ತಾಲೂಕ್ ಮಟ್ಟದಲ್ಲಾಗ್ಲಿ, ಡಿಸ್ಟಿಕ್ ಮಟ್ಟದಲ್ಲಾಗ್ಲಿ ಸಾಧನೆ ಮಾಡ್ತಾ ಇದ್ರು. ಬಟ್ ಫಾರ್ ಎ ಫಸ್ಟ್ ಟೈಮ್ ಈ ಸತಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಿರೋಂಥದ್ದು ತುಂಬಾ ಖುಷಿಯಾದ ವಿಚಾರ. ಸೊ ಮದನ್ ಅಂತ, ಸೊ ಟ್ಯಾಲೆಂಟ್ ಅನ್ನೋದು ಯಾರಪ್ಪನ ಸತ್ತು ಅಲ್ಲ ಅಂತ ಒಂದು ಬಡ ಕುಟುಂಬದ ಒಂದು ವಿದ್ಯಾರ್ಥಿ ಪ್ರೂವ್ ಮಾಡಿದ್ದಾನೆ. ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇವತ್ತು ಇವ್ರು ಏನೇ ಸಾಧನೆ ಮಾಡಿದ್ರು ಕೂಡ ನಮ್ಮ ಸ್ಟೂಡೆಂಟ್ ಅವನ ಹಾರ್ಡ್ ವರ್ಕ್ ಎಷ್ಟಿತ್ತು ಅಂತ ಹೇಳಿದ್ರೆ, ಸೊ ಅವರೇ ಬಂದು ಏನೀಗ ನಾವು ಜನರಲ್ ಆಗಿ ನೋಡ್ಬೇಕಂತಂದಾಗ ನಾವು ಪುಷ್ ಅಪ್ ಮಾಡ್ತಾ ಇರ್ಬೇಕಾಗುತ್ತೆ. ಬಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಅವ್ರಿಗೆ ಆದಂತಹ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಇಂಥ ಮಕ್ಕಳನ್ನ ಯಾವ ಲೆವೆಲ್ಗಾದ್ರೂ ಕರ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಇವತ್ತೊಂದು ನಮ್ಮ ಒಂದು ಸಾಧನೆ ಆಗಿರ್ಬೋದು, ನಮ್ಮ ಗೆಲುವಂತಾನೆ ಹೇಳ್ಬೋದು. ಸೊ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು 600ಕ್ಕೆ 596 ಅಂಕ ತೆಗೆದಿದ್ದಾನೆ. ಸೊ ಅದು ಕೂಡ ಒಂದು ವಿಜ್ಞಾನ ವಿಭಾಗದಲ್ಲಿ ಇಟ್ಸ್ ನಾಟ್ ಟೂ ಈಸಿ. ನಾವು ಮಾತಲ್ಲಿ ಹೇಳ್ಬೇಕಂತಂದಾಗ ಎಷ್ಟಾದ್ರೂ ಹೇಳ್ಬೋದು, ಬಟ್ ಸಾಧನೆ ಮಾಡಿ ತೋರಿಸುವಂತದ್ದಿದೆ ಅಲ್ವಾ, ಇದು ಬಹಳ ಕಷ್ಟ. ಅಂತದ್ರಲ್ಲಿ ನಮ್ಮ ಒಂದು ಕಾಲೇಜಿನ ವಿದ್ಯಾರ್ಥಿ ಈ ಒಂದು ರ್ಯಾಂಕ್ ನ ತಗೊಂಡಿರುವಂತದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಸತೀಶ್ ರೆಡ್ಡಿ ಅಂತ, ನಾನು ಶ್ರೀ ಸಾಯಿ ಎಜುಕೇಶನ್ ಟ್ರಸ್ಟ್ ಕಾಲೇಜಿನ ಪ್ರೆಸಿಡೆಂಟ್ ಆಗಿ, ಪ್ಲಸ್ ಅದೇ ಒಂದು ಕಾಲೇಜಿನಲ್ಲಿ ಒಂದು ವ್ಯವಹಾರ ಅಧ್ಯಯನ ಅದಕ್ಕೆ ಒಂದು ಉಪನ್ಯಾಸಕರ ಕೆಲಸ ಮಾಡ್ತಾ ಇರ್ತೀನಿ.
ಸೊ ಮೊದಲನೇದಾಗ್ಬಿಟ್ಟು ಮದನ್ಗೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಸೊ ಪರ್ಸನಲಿ ನಾನು ಹೇಳ್ಬೇಕಾದ್ರೆ ಈ ವಿದ್ಯಾರ್ಥಿಗಿಂತ ಇವ್ರ ಅಣ್ಣ ಭಾರ್ಗವ್ ಅಂತ ಲಾಸ್ಟ್ ಇಯರ್ ಟಾಪರ್. ಈ ವರ್ಷ ಮದನ್ ಸ್ಟೇಟ್ ನಲ್ಲಿ ನಮ್ಮ ರಾಜ್ಯದ ಹಂತದಲ್ಲಿ ಗುರ್ತಿಸ್ಕೊಂತ ಇದ್ದಾನೆ. ಸೊ ವಿದ್ಯಾರ್ಥಿಗಿಂತ ನಮ್ಮ ವೈಯಕ್ತಿಕವಾಗಿ ಆ ಇಬ್ಬರು ಮಕ್ಕಳು ಅಂದ್ರೆ ತುಂಬಾ ಇಷ್ಟಪಡ್ತೀವಿ ನಾವು. ನಮ್ಮ ಕಾಲೇಜ್ ಎಲ್ಲ ಸ್ಟಾಫು ಅಷ್ಟೇ. ಯಾಕಂದ್ರೆ ಎಜುಕೇಶನ್ ಟಾಪ್ ಇದ್ರೂ ಅವನ ಒಂದು ಹಾನೆಸ್ಟಿ, ಅವನ ಒಂದು ನಡವಳಿಕೆ, ಅವನ ಒಂದು ಬಿಹೇವಿಯರ್ ಇದೇ ಹೇಳುತ್ತೆ ಒಂದು ಹುಡುಗ ಏನು ಅಂತ. ಸೊ ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ಎಜುಕೇಶನ್ಗೆ ಮೊದಲು ಅವನ ವೈಯಕ್ತಿಕವಾಗಿ ನಾನೊಂದು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಅವ್ರ ಪೇರೆಂಟ್ಸ್ಗೆ ಒಂದೇ, ಮನೆಗೆ ಹೆಂಗೆ ಇಬ್ಬರ ಹಾನಿಮುತ್ತಿಗಳನ್ನು ಕೊಟ್ಟಿದ್ದಾರೋ ನಮ್ಮ ಸಾಯಿ PU ಕಾಲೇಜ್ ಕೂಡ 2 ಹಾನಿಮುತ್ತಿಗಳನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ದೊಡ್ಡ ಹುಡುಗ ಸೀಟಿನಲ್ಲಿ ರ್ಯಾಂಕ್ ತೆಗೆದು ತಾಲೂಕು ಫಸ್ಟ್ ಪ್ಲೇಸ್ ಅನ್ನು ತಗೊಂಡು ಇವತ್ತು ಒಳ್ಳೆ ಟಾಪ್ 5 ಕಾಲೇಜಲ್ಲಿ ಸೀಟ್ ತಗೊಂಡಿದ್ದಾನೆ. ಸೊ ಒಂದು ಮತ್ತೆ ಇನ್ನೊಂದು ವಿಚಾರಕ್ಕೆ ಬಂದ್ರೆ, ಎಲ್ಲಾ ಜನರು ದೂರ ಸ್ಟೇಟ್ ಲೆವೆಲ್ ಅಲ್ಲಿ ಬೆಂಗಳೂರಲ್ಲಿ ಓದ್ಬೇಕು, ಮೈಸೂರಲ್ಲಿ ಓದ್ಬೇಕು ಅಂದ್ಕೊಂಡು ಹೋಗ್ತಾರೆ. ಬಟ್ ಆ ಮೈಸೂರು, ಬೆಂಗಳೂರು ಅವರು ಕೂಡ ಗುರುತಿಸುವಂತಹ ಒಂದು ಸಾಧನೆ ನಮ್ಮ ಸಾಯಿ PU ಕಾಲೇಜಿನ ವಿದ್ಯಾರ್ಥಿ ನಮ್ಮ ಮದನ್ ಮಾಡಿದ್ದಾನೆ. ಇದೇ ನಮಗೆ ಒಂದು ರೂರಲ್ ಅಲ್ಲಿ ಒಂದು ಎಜುಕೇಶನ್ ಬಗ್ಗೆ ಹೇಳ್ಕೊಳ್ಳುವಂತ ಒಂದು ಸಾಧನೆ ಮಾಡಿರುವಂತ ಒಂದು ಸಾಯಿ ಕಾಲೇಜಲ್ಲಿ ನಾನು ಇದೀನಿ ಅಂತ ನಾನೊಂದು ಹೆಮ್ಮೆ ಪಡ್ತೀನಿ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ಸುಮಾರು ಜನಗಳು ಇವಾಗ SLC ಏನು ಹತ್ರದಲ್ಲಿ ಫಲಿತಾಂಶಗಳು ಪ್ರಕಟಣೆ ಆಗುತ್ತೆ. ಸುಮಾರು ಜನ ನಾವು ಅಡ್ಮಿಷನ್ಸ್ ಹೋದಾಗ ಸರ್ ನಾವು ದೂರ ಹೋಗ್ತೀವಿ, ರೂರಲ್ ಲೋಕಲ್ ಬೇಡ, ನಾವು ಆ ಕಡೆ ಹೋಗ್ತೀವಿ, ಈ ಕಡೆ ಹೋಗ್ತೀವಿ, ಯಾಕೆ ಇವು ಮದನ್ ಅಂತ ಒಂದು ಹುಡುಗಗಳಿಲ್ವಾ, ಸಾಯಿ PU ಕಾಲೇಜ್ ಅಂತ ಕಾಲೇಜ್ ಇಲ್ವಾ, ನಾವು ಇವಾಗ ಸ್ಟೇಟ್ ಲೆವೆಲ್ ನಾವು ಗುರುತಿಸ್ಕೊಂಡಿಲ್ವಾ, ಜಿಲ್ಲೆಯಲ್ಲಿ ನಾವು ಗುರುತಿಸ್ಕೊಂಡಿಲ್ವಾ? ಒಂದು ಯೋಚನೆ ಮಾಡ್ಬೇಕು ಜನರು. ಕಾಲೇಜು ಮುಖ್ಯ ಅಷ್ಟೇ ಹೊರತು ಜಾಗ ಮುಖ್ಯ ಅಲ್ಲ. ಆ ಕಾಲೇಜಲ್ಲಿ ಎಂತ ಸ್ಟಾಫ್ ಇದ್ದಾರೆ, ಕಾಲೇಜ್ ಯಾವುದು, ಆ ಪ್ರೀವಿಯಸ್ ರೆಕಾರ್ಡ್ಸ್. ಲಾಸ್ಟ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಲಾಸ್ಟ್ ಇಯರ್ ನೋಡಿ ನಾವು ಒಂದು ಫ್ರೀ ಮೆಡಿಕಲ್ ಸೀಟನ್ನು ಅಲಾಟ್ ಮಾಡಿಕೊಟ್ಟಿದ್ವಿ. ಟಾಪ್ 5 ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೀಟನ್ನು ಕೊಟ್ಟಿದ್ದೀವಿ. ಇಷ್ಟೆಲ್ಲ ಸೀಟ್ಗಳು ಕೊಟ್ಟಿರುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಂದು ಕಾಲೇಜಲ್ಲಿ ಇವತ್ತು ನಮ್ಮ ಒಂದು ಮದನ್ ರಾಜ್ಯ ಮಟ್ಟದಲ್ಲಿ ಒಂದು ಗುರುತಿಸ್ಕೊಂಡಿದ್ದಾರೆ. ಸೊ ಇದಕ್ಕಿಂತ ನಾವು ಏನು ಹೇಳೋಕ್ಕಾಗಲ್ಲ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಾಲೇಜು ಒಂದು ಉನ್ನತ ಹಂತದಲ್ಲಿ ಇದೆ. ಅದಕ್ಕೋಸ್ಕರ ನಾನು ಎಲ್ರಿಗೂ ಹೇಳೋದೊಂದೇ, ಒಂದು ಸಮಾಜಕ್ಕೆ ಒಂದು ಸೊಸೈಟಿಗೆ. ಸೊ ಬನ್ನಿ, ಎಂಥ ರೀತಿಯ ಒಂದು ಮಕ್ಕಳನ್ನಾದರೂ ನಮ್ಮ ಕಾಲೇಜಲ್ಲಿ ಸೇರಿಸ್ಕೊಡಿ. ಇವತ್ತು ಮದನ್ ಆಯಿತು, ನಾಳೆ ನಿಮ್ಮ ಮಕ್ಕಳಾಗಿರ್ತಾರೆ. ಅಂಥ ರೀತಿಯ ಒಂದು ಫಲಿತಾಂಶಗಳನ್ನ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಸೊ ಥ್ಯಾಂಕ್ ಯು. ನಮ್ಮ ಕಾಲೇಜ್ಗೆ ಒಂದು 2ನೇ ಸ್ಥಾನನ ಪಡೆದಿದೆ. ಆ ಫಸ್ಟ್ ಸೆಕೆಂಡ್ ಅನ್ನೋದಕ್ಕಿಂತ ಮಕ್ಕಳು ಎಷ್ಟು ಹಾರ್ಡ್ ವರ್ಕ್ ಮಾಡಿದರೆ, ಎಷ್ಟು ಜೆನ್ಯೂನ್ ಅಂತ ನಮ್ಮ ಟೀಚರ್ಸ್ ಮಾತ್ರ ಗೊತ್ತಿರುತ್ತೆ. ಸೊ ಈ ಮಗುದು ಶ್ರಾವ್ಯ ಅಂತ 590 ತಗೊಂಡಿದ್ದಾಳೆ. ಸೊ ಈ ಹುಡುಗಿ ಓದಿರುವಂತದ್ದು ಗ್ರೀನ್ವುಡ್ ಸ್ಕೂಲ್ ಅಲ್ಲಿ, ಅಲ್ಲೂ ಕೂಡ ಅವಳು 609 ಮಾರ್ಕ್ಸ್ ನ ತಗೊಂಡಿದ್ಲು. ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಆ ಮಗು ಇಲ್ಲೂ ಕೂಡ ಹಾರ್ಡ್ ವರ್ಕ್ ಮಾಡಿ ಸೊ ಒಳ್ಳೆ ಮಾರ್ಕ್ಸ್ ನ ತೆಗೆದಿದ್ದಾಳೆ. ಸೊ ವಿ ಆರ್ ಹ್ಯಾಪಿ. ಸೊ ಅವಳು CET ನೀಟ್ಗಿಂತ ಮಗುಗೆ CET ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ಬಿಕಾಸ್ ಅವಳೊಂದು ಗೋಲ್ BE ಆಗಿರೋದ್ರಿಂದ 100% CET ಯಲ್ಲೂ ಕೂಡ ನಮ್ಮ ಮಕ್ಕಳು ಸ್ಕೋರ್ ಮಾಡ್ತಾರೆ. ಸೊ ಲಾಸ್ಟ್ ಟೈಮ್ ಸುಮಾರಷ್ಟು ಜನ ಮಕ್ಕಳು ಒಳ್ಳೆ ಟಾಪ್ 10 ಕಾಲೇಜಸ್ ಅಲ್ಲಿ ಸೀಟ್ ನ ತಗೊಂಡಿದ್ದಾರೆ. ಅದೇ ರೀತಿ ಶ್ರಾವ್ಯ ಕೂಡ ಅಷ್ಟೇ CET ಯಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡು 100% ರ್ಯಾಂಕ್ ನ ತಗೊಂಡ್ತಾಳೆ. ಯಾವ ರೀತಿ ನಮ್ಮ ಥಿಯರಿಯಲ್ಲಿ 590 ತಗೊಂಡಿದ್ದಾಳೋ ಅದೇ ರೀತಿ CET ಯಲ್ಲೂ ತಗೊಂಡ್ತಾಳೆ ಅಂತ ನಾವು ಆಶಿಸ್ತಾ ಇದೀವಿ. ನಮ್ಮ ಟೀಚರ್ಸ್ ಹೇಳಿದ್ರೆ ಆಲ್ಮೋಸ್ಟ್ ಅವ್ರು ಹೇಳಿದ್ದನ್ನು ಫಾಲೋ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಬಂದಂಗೆ. ನಾವು ಇನ್ನು ಸ್ವಲ್ಪ ಎಫರ್ಟ್ ಹಾಕಬೇಕು. ಅವ್ರ ಟೀಚರ್ಸ್ ಸಪೋರ್ಟ್ ಇಲ್ಲದೇ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಗಿನ್ನೇರಲ್ಲಿ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದೆ. ಮತ್ತು 6, 7ನೇ ತರಗತಿ ಬೇತ್ಮಂಗಲದಲ್ಲಿ ಓದ್ಕೊಂಡಿದ್ದು. ಮತ್ತು 8, 9, 10 ರೂರಲ್ ಸ್ಕೂಲ್. ಮತ್ತು ನಂಗೆ ಬಂದಿದ್ದು ಸಾಯಿ ಕಾಲೇಜ್, ಒಂದು ಅದೃಷ್ಟ ಅಂತ ಹೇಳ್ಬೋದು. ಅಲ್ಲಿಂದ ನಂಗೆ ಇಷ್ಟೊಂದು ಮಾಡ್ಕೊಂಡು, ನಮ್ಮ ತಾಯಿ ಹೆಸರು ಮಾಧವಿ ಅಂತ, ತಂದೆ ಹೆಸರು ಪ್ರಭಾಕರ್ ರೆಡ್ಡಿ ಅಂತ, ನಮ್ಮ ತಾತ ಶ್ರೀರಾಮ್ ರೆಡ್ಡಿ ಅಂತ. ಸ್ಕೋರ್ ಮಾಡೋದು ನನಗೆ ಗೊತ್ತಂಗೆ ಸ್ಕೋರ್ ಮಾಡೋದೇನು ಕಷ್ಟ ಅಲ್ಲ, ಹಾರ್ಡ್ ವರ್ಕ್ ಮಾಡಬೇಕಷ್ಟೇ. ಸೆಕೆಂಡ್ PU ಅಲ್ಲಿ ಇಂಟೆಲಿಜೆನ್ಸ್ ಇಂಪಾರ್ಟೆಂಟ್ ಅಲ್ಲ, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಅಷ್ಟು ಬರುತ್ತೆ. ಇವಾಗ ಒಂದು ಲೇಸಿ ಪರ್ಸನ್ನು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಅವ್ನಿಗೊಂದು 590 ಬರುತ್ತೆ. ಒಂದು ಇಂಟೆಲಿಜೆಂಟ್ ಪರ್ಸನ್ನು ಏನು ಹಾರ್ಡ್ ವರ್ಕ್ ಮಾಡ್ದಿರಾ ಸುಮ್ಮನೆ ಇದ್ದರೆ ಅವ್ನು ರೀಚ್ ಆಗೋಕ್ಕಾಗಲ್ಲ, ಒಂದು 510 ಕೂಡ ಬರಲ್ಲ. ಹಾರ್ಡ್ ವರ್ಕ್ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಯುವರ್ ಇಂಟೆಲಿಜೆನ್ಸ್. ನನ್ನ ಗೋಲ್ ಇಂಜಿನಿಯರ್ ಆಗಬೇಕು ಅಂತ. ನನಗೆ బయోటెక్నాలజీ ఇంజనీరింగ్ ಮಾಡಬೇಕು ಅಂತ ఇష్ట. ఇప్పుడే 5 ఏళ్ళు అప్పుడు పోయిడ్చా ఆ బిడ్డకి నేనే తెచ్చి పెట్టుకొని ఈడే చదివిపించే, ఇదే స్కూల్లో వేసి అనకు బేత్మల్లో చదివిపించి ఇట్లనే పెంచేసింది వాళ్ళు. బూడిదమిట్ట వాళ్ళప్పుడు అయితే వాళ్ళు బెంగళూరులో ఉండరే, ఆడవాళ్ళు అప్పుడు పోయిడ్చా. ఎవరు లేదాడు దిక్కోళ్ళకి, నేనే తోడుకొచ్చి పెట్టుకొని నేనే చదివిపించి నేనే అంతా చేసింది. వాళ్ళ ఇష్టం సార్, వాళ్ళు ఏం చేయాలంటే అది నేను వాళ్ళకి ఏం చెప్పలే. నేను వాళ్ళకి మనకు నేర్పిస్తారు వాళ్ళు, మనం వాళ్ళకి చెప్పించే పని ఏం లేదా. ఇంకా వాడు పెచ్చినోడు ఇంకా టాలెంట్ ఉన్నాడు, వాడే అందుకే మాకు నేర్పిస్తాడు పాఠాలంతా. వాళ్ళ అమ్మకి వాళ్ళ అవ్వకి అందరికీ నేర్పిస్తాడు వాడే. మేమేం నేర్పించే పని లేవు, వాడు మాకు బుద్ధి చెప్తాడు అన్నిటికీ ఇట్లే చేయాలని. ಸೊ ಈ ಒಂದು ರ್ಯಾಂಕ್ಗೆ ಕಾರಣ ನಮ್ಮ
ವಿಜ್ಞಾನ ವಿಭಾಗದ ಫ್ಯಾಕಲ್ಟೀಸ್ ಅಂತ ಹೇಳೋದಕ್ಕೆ ತುಂಬಾ ಪ್ರೌಡ್ ಆಗಿ ಫೀಲ್ ಆಗ್ತಿದ್ದೀನಿ. ಯಾಕಂತ ಹೇಳಿದ್ರೆ ಸೊ ಅವರು ಮಾಡಿರೋ ವೇ ಆಫ್ ಟೀಚಿಂಗ್ ಇಂದ ಅವ್ರ ಒಂದು ಪರಿಶ್ರಮದಿಂದ ಇವತ್ತು ಈ ಮಟ್ಟಕ್ಕೆ ನಾನು ಬಂದು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತದ್ದೇ ನಮ್ಮ ಫ್ಯಾಕಲ್ಟೀಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಫ್ಯಾಕಲ್ಟೀಸ್ ಇಲ್ಲ ಅಂತ ಹೇಳಿದ್ರೆ ಕಾಲೇಜ್ ಸಕ್ಸಸ್ ಆಗೋದಿಲ್ಲ, ಅದು ಯಾವ್ದಾದ್ರು ಆಗಿರ್ಬೋದು. ಸೊ ನಮ್ಮ ಒಂದು ರಿಯಲ್ ಕಾಲೇಜ್ಗೆ ಪಿಲ್ಲರ್ಸ್ ಅಂತ ಹೇಳಿದಾಗ ನಮ್ಮ ಸಾಯಿ ಕಾಲೇಜಿನ ನಮ್ಮ ಫ್ಯಾಕಲ್ಟೀಸ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಇವತ್ತು ಅವ್ರು ಪಾಠ ಮಾಡೋದಕ್ಕೆ ನನ್ಗೆ ಅವಕಾಶ ಸಿಕ್ಕಿದೆ, ನಾನಿಲ್ಲಿ ಬಂದು ಮಾತಾಡೋದಕ್ಕೆ ನನ್ಗೆ ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಮ್ಮ ಸೈನ್ಸ್ ಫ್ಯಾಕಲ್ಟೀಸ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದೀನಿ. ಸೇರ್ಸಿದಿರಾ ಅಲ್ವಾ, ಯಾವ ನಂಬಿಕೆ ಮೇಲೆ ಸೇರ್ಸಿದ್ರಿ? ಇವತ್ತು ನಿಮ್ಮ ಮಗುದು ಇಷ್ಟು ರಿಸಲ್ಟ್ ಬಂದಿದೆ ಅಲ್ವಾ, ನಿಮ್ಗೆ ಏನ್ ಅನಿಸ್ತಿದೆ? ನಿಮ್ಮ ನಂಬಿಕೆಯಿಂದ ನಾವು ಮಾಡಿದ್ದು. ನಿಮ್ಮಲ್ಲ ಇವ್ರು ಇದ್ದಾರಲ್ಲ, ಇವರೆಲ್ಲ ನಮ್ಗೆಲ್ಲ ಗೊತ್ತು, ಬಂದು ಕೇಳಿದ್ರು, ಸೇರಿದ್ದೆ ನಾನು, ನಿಮ್ಮಿಂದ ಮಾತ್ರ ಬಂತು. ನೀವಿಟ್ರು ನಮ್ಗೆ ಸಾಯಿ ಕಾಲೇಜರು ಉಳಿಸಿದ್ರು ಅಂತ ನೀವು ಭಾವಿಸ್ತೀರಾ? ಭಾವಿಸ್ತೀವಿ. ಸೊ ಮುಂದೆ ಸೇರೋ ಮಕ್ಕಳಿಗೆ ನೀವು ಏನ್ ಹೇಳ್ತೀರಾ? ಸಾಯಿ ಕಾಲೇಜಿಗೆ ಸೇರ್ಬೇಕಂತ ಎಲ್ರಿಗೂ ನಾವ್ ಹೇಳ್ತಾ ಇದ್ದೀವಿ. ಇವಾಗ ಪಾರನಲ್ಲಿ ಕೂಡ ನಮ್ಮ ಹುಡುಗಿ ಫ್ರೆಂಡ್ ಒಬ್ಳಿದ್ದಲೆ, ಅವಳು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಅವಳು ಅದೇ ಹೇಳ್ತಾ ಇದ್ದಾರೆ, ನೀವು ಅಲ್ಲಿ ಸೇರಿಸಿ ಏನು ಪ್ರಾಬ್ಲಮ್ ಇಲ್ಲ. ಮದನ್ ಅವ್ರ ಅಣ್ಣ ಎಲ್ಲಿ ಓದಿದಾನ? ಇಲ್ಲೇ ಸಾಯಿಪಿನಲ್ಲಿ ಅವನು ಓದಿದ್ದು. ಇವಾಗ ಅಣ್ಣ ತಮ್ಮ ಇಬ್ರು ಕೂಡ ಎರಡು ಮುತ್ತುಗಳ ತರ ನೀವು ಸಾಕಿದೀರಾ? ಸಾಕಿದ್ದೀವಿ. ಆ ಒಂದು ಮುತ್ತುಗಳನ್ನ ನೀವು ಸಾಯಿ ಕಾಲೇಜ್ ಕೊಟ್ಟಿದ್ದೀರಾ. ಸೊ ಸಾಯಿ ಕಾಲೇಜ್ ಓದಿಸಿರೋದಕ್ಕೆ ನಿಮ್ಗೆ ಸಂತೃಪ್ತಿ ಇದೆಯಾ? ಇದೆ ನಮ್ಮ ಸಂತೃಪ್ತಿ ಜಾಸ್ತಿ, ತುಂಬಾ ಇದೆ, ತುಂಬಾ ಆನಂದ ಇದೆ. ಇದಕ್ಕೋಸ್ಕರ ಮಧ್ಯಾಹ್ನದಿಂದ ಕಾತ್ಕೊಂಡಿದ್ದೆ ನಾನು, ರಿಸಲ್ಟ್ ಬರ್ಬೇಕು. 3 ಗಂಟೆಯಿಂದ ಎಲ್ಗೂ ಹೋಗಿ ಬಂದು 3 ಗಂಟೆಗೆ ಬರುತ್ತೆ ಅಂತ ಹೇಳ್ದ ಅವನು. ಕೂತ್ಕೊಂಡು ಫೋನ್ ನೋಡ್ಕೊಂಡೇ ಇದ್ವು. ಬಂದ್ಮೇಲೆ ಹೇಳ್ದ ಅವನ, ಸಂತೋಷ ಆಯ್ತು. ಇವತ್ತು ನಿಮ್ ಮಗ ಒಂದು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇರೋ ಸುದ್ದಿ ಕೇಳ್ಪಟ್ವಿ, ಅದಕ್ಕಾಗಿ ನಾವಿಲ್ಲಿ ಬಂದ್ವಿ. ಮತ್ತೆ ನಮ್ಮ ಕೋಲಾರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾನೆ. ಯಾವ ರೀತಿ ಖುಷಿ ಅಂತ ಅನಿಸ್ತಾ ಇದೆ? ಸೊ ತುಂಬಾ ಸಂತೋಷ ಅನಿಸ್ತಾ ಇದೆ. ಇಷ್ಟು ಬರುತ್ತೆ ಅಂತ ಅನ್ಕೊಂಡಿಲ್ಲ. ಏನೋ ಅವನ ತುಂಬಾ ಕಷ್ಟಪಟ್ಟಿದ್ದಾನೆ. ಹಂಗೆ ಸಾಯಿ ಪಿ ಕಾಲೇಜ್ ಅವರು ತುಂಬಾ ಟೀಚರ್ಸ್ ಎಲ್ಲ ಎಂಕರೇಜ್ ಮಾಡಿದ್ದಾರೆ, ಅದರಿಂದ ಚೆನ್ನಾಗೆ ಬಂದಿದೆ. ತುಂಬಾ ಸಂತೋಷ. ಸೊ ಆಕ್ಚುಲಿ ನಾನು ಬಂದ ಕೆಮಿಸ್ಟ್ರಿ ಫ್ಯಾಕಲ್ಟಿ, ಶ್ರೀ ಸಾಯಿ ಪಿ ಯು ಅಂಡ್ ಡಿಗ್ರಿ ಕಾಲೇಜು. ಸೊ ಏನು ಮದನ್ ಇದಾನಲ್ವಾ, ತುಂಬ ಹಾರ್ಡ್ ವರ್ಕರು. ಸೊ ನಾವು ಏನೇ ಹೇಳಿ ಕೂಡ ಪ್ರತಿಯೊಂದು ಕೂಡ ಫಾಲೋ ಮಾಡೋಂಥ ಹುಡುಗ ಅಂಥದ್ದು. ಸೊ ಈ ಸ್ಕೋರ್ಡ್ ಅರೌಂಡ್ 596 ಔಟ್ ಆಫ್ 600 ಎಲ್ಲ ಸಬ್ಜೆಕ್ಟ್ಸು ಅಷ್ಟೇ. ಸೊ ವಿ ಆಲ್ಸೋ ಎಕ್ಸ್ಪೆಕ್ಟೆಡ್ ಫಾರ್ ನೀಟ್ ರ್ಯಾಂಕ್ ಆಲ್ಸೋ. ಸೊ ನಮಗೆ ಹೋಪ್ ಇದೆ 100% ನೀಟ್ ರ್ಯಾಂಕ್ ಕೂಡ ಬರುತ್ತೆ ಅಂದ್ಬಿಟ್ಟು ಅಂತ. CET ಅಷ್ಟೇ ಹೋಪ್ ಟು ಗೆಟ್ ಅರೌಂಡ್ ಬಿಲೋ 2000 ರ್ಯಾಂಕ್ ಅಂದ್ಬಿಟ್ಟು ಅಂತ. ಅಷ್ಟೇ ಹಾರ್ಡ್ ವರ್ಕರು. ಸೊ ನಾವು ಏನೇ ಹೇಳಿ ಸಬ್ಜೆಕ್ಟ್ ವೈಸ್ ಆಗಿರ್ಬೋದು, ಸೊ ನಾವು ಎಷ್ಟೇ ಪಾಠ ಮಾಡಿ ಕೂಡ ಮಕ್ಕಳಲ್ಲಿ ಕೂಡ ಒಂದು ಟ್ಯಾಲೆಂಟ್ ಅನ್ನೋದು ಇರಬೇಕಲ್ವ, ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಅವನು ಕೂಡ ತುಂಬ ಹಾರ್ಡ್ ವರ್ಕರು. ಅವ್ನು ಹೇಳಿಲ್ಲ ಅಷ್ಟೇ. ಸೊ ಡೈಲಿ ಕೂಡ ಮನೆಯಲ್ಲಿ ಒಂದು ನೈಟ್ ಒಂದು 12 o'clockವರೆಗೂ ವರ್ಕ್ ಮಾಡೋಂಥದ್ದು, ಬೆಳಗ್ಗೆ ಮಾರ್ನಿಂಗ್ 4 o'clock ಹೇಳೋಂಥದ್ದು. ಸೊ ಅವ್ನು ಏನೇ ಇಲ್ಲ ಅವತ್ತು ವರ್ಕ್ ಕಂಪ್ಲೀಟ್ ಮಾಡೋಂಥದ್ದು. ಸೊ ಅವ್ನು ಡೌಟ್ಸ್ ಇದೆ ಬಂದು ಒಂದು ಲಿಸ್ಟ್ ಮಾಡ್ಕೊಂಬಂದು ಡೈಲಿ ಏನು ಡೌಟ್ಸ್ ಇದೆ ಪ್ರತಿಯೊಂದು ಕೂಡ ಪಾಯಿಂಟ್ ಮಾಡ್ಕೊಂಬಂದು ಅದು ನೀಟಾಗಿ ಸಾಲ್ವ್ ಮಾಡ್ಕೊಳ್ಳೋಂಥದ್ದು. ಸೊ ಅವನಲ್ಲಿ ಯಾವುದೇ ತರಹ ಆ ಥರ ಒಂದೇ ಸ್ಟಡೀಸ್ ವಿಷಯದಲ್ಲಿ ಮಾತ್ರ ಯಾವುದು ಕೂಡ ಪೋಸ್ಟ್ ಮಾಡೋಂಥ ವ್ಯಕ್ತಿನೇ ಅಲ್ವ, ಹುಡುಗನೇ ಅಲ್ಲ ಅವನು. ಸೊ ಅವತ್ತು ಏನು ವರ್ಕ್ ಇದೆ ಕಂಪ್ಲೀಟ್ ಮಾಡಿರೋಂಥ ಹುಡುಗ. ಸೊ ಅವನೇನು ಮಾರ್ಕ್ಸ್ ತೊಗೊಂಡಿದ್ದಾನೋ ಈಸ್ ಓನ್ಲಿ ಫಾರ್ ಈಸ್ ಎಬಿಲಿಟಿ. ಆ್ಯಂಡ್ ಥ್ಯಾಂಕ್ ಯು. ಗೆನ್ನೇರಳ್ಳಿ ಹುಡುಗ. ಸೊ ಸೈನ್ಸಲ್ಲಿ 596 ಸ್ಕೋರ್ ಮಾಡಿದ್ದಾರೆ. ಸೊ ಗೆನ್ನೇರಳ್ಳಿ ಒಂದು ಸಣ್ಣ ಹಳ್ಳಿ. ಸೊ ಬೇತ್ಮಂಗ್ಲ ಹೋಬಳಿನಲ್ಲಿ KGF ತಾಲೂಕಲ್ಲಿ ಬರುತ್ತೆ, ಕೋಲಾರ ಡಿಸ್ಟ್ರಿಕ್ಟು. ಸೊ ಒಂದು ಸಣ್ಣ ಬಡ ಫ್ಯಾಮಿಲಿಯಿಂದ ಬಂದು, ಒಂದು ಸಣ್ಣ ವಿಲೇಜಿಂದ, ಟೋಟಲಿ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದು, ಅದರಲ್ಲೂ ಕನ್ನಡ ಮೀಡಿಯಂ ಸ್ಟ್ರೀಮಿಂದ ಬಂದು ಇವತ್ತು ರಾಜ್ಯದಲ್ಲೇ ಹೆಸರು ಮಾಡಿದ್ದಾರೆ ಅಂತಂದರೆ ತುಂಬಾ ಖುಷಿಯಾಗುವಂಥ ಸಂತೋಷವಾದಂಥ ವಿಚಾರ. ಸೊ ಮದನ್ ಅಚೀವ್ಮೆಂಟು ಅವ್ರಿಗೆಷ್ಟು ಖುಷಿ ತಂದಿದೆಯೋ ನಮ್ಮ ಕಾಲೇಜಿಗೆ ಕೂಡ ತುಂಬಾ ಖುಷಿ ಜೊತೆಗೆ ಒಂದು ಹೆಮ್ಮೆ ಪಡುವಂಥ ವಿಚಾರ. ಸೊ ನಮ್ಮ ಕಾಲೇಜು ಇವತ್ತು ನಮ್ಮ ರಾಜ್ಯದಲ್ಲೇ ಹೆಸರು ಮಾಡ್ತಾ ಇದೆ ಅಂತಂದರೆ ಓನ್ಲಿ ಬಿಕಾಸ್ ಆಫ್ ಮದನ್ ಅಂತ ಸ್ಟೂಡೆಂಟ್ಸು. ಸೊ ಈ ಥರ ಒಂದು ಸ್ಟೂಡೆಂಟ್ಸ್ನ ನಮ್ಮ ಫ್ಯಾಕಲ್ಟೀಸು ಅವರ ಒಂದು ಎಫರ್ಟು, ಹಾರ್ಡ್ ವರ್ಕು, ಅವರ ಎಕ್ಸ್ಪೀರಿಯೆನ್ಸು, ನಾಲೆಡ್ಜು ಎಲ್ಲನೂ ಈ ಥರ ಒಂದು ಬಡ ಮಕ್ಕಳ ಮೇಲೆ ಹಾಕಿ ಇವತ್ತು ಈ ಥರ ರಿಸಲ್ಟ್ ಕೊಟ್ಟಿದ್ದಾರೆ ಅಂತಂದರೆ ಇವತ್ತು ನಾವು ತುಂಬಾ ಖುಷಿ ಪಡ್ತಾ ಇದ್ದೀವಿ. ಇಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಇವಾಗ ನಮ್ಮ ಮದನ್ನು 596 ಮಾರ್ಕ್ಸ್ ಬರಬೇಕಂದ್ರೆ ಈ ಕಡೆ ಫ್ಯಾಕಲ್ಟಿನೂ ಚೆನ್ನಾಗಿರಬೇಕು, ಸ್ಟೂಡೆಂಟು ಚೆನ್ನಾಗಿರಬೇಕು. ಇವಾಗ ಒಂದು ನಾವು ಶಿಲೆಯನ್ನು ರೆಡಿ ಮಾಡಬೇಕಂದ್ರೆ ಕಲ್ಲು ಚೆನ್ನಾಗಿರಬೇಕು ಮತ್ತು ಆ ಶಿಲ್ಪಿನೂ ಚೆನ್ನಾಗಿರಬೇಕು. ಶಿಲ್ಪಿ ಚೆನ್ನಾಗಿದ್ದು ಕಲ್ಲು ಸರಿಯಾಗಿದ್ರೆ ಅಂದ್ರೂ ಶಿಲೆ ಆಗಲ್ಲ, ಕಲ್ಲು ಚೆನ್ನಾಗಿದ್ದು ಶಿಲ್ಪಿ ಚೆನ್ನಾಗಿದ್ರೂ ಶಿಲ್ಪಿ ಆಗಲ್ಲ. ಇವಾಗ ಕಲ್ಲು ಶಿಲ್ಪಿ ಎರಡೂ ಸರಿ ಇರೋದ್ರಿಂದ ಇಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಿ ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೆ ರಿಸಲ್ಟ್ ಕೊಡಬೇಕಂತ ನಾನು ಬಯಸ್ತಾ ಇದ್ದೀನಿ.
ಒಂದು ಯಂಗ್ ಟೀಚರ್ ಆಗಿ ನೀವು ತುಂಬಾ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ ಆಗಿರ್ತೀರಾ. ಆಕ್ಚುಲಿ ಯಾವಾಗ್ಲೂ ನಿಮ್ಮ ಮಾತುಗಳಿಂದ ನಾನೇ ಕೇಳ್ತೇನೆ ಸರ್, ಮದನ್ ಈ ವರ್ಷ ಆ ತರ ಟಾಪ್ ಕೊಡ್ತಾನೆ, ಈ ಟಾಪ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ನೀವು ಒಂದು ಆಸೆಯನ್ನ ಹುಟ್ಟಿಸಿದ್ದು ನೀವೇ. ನಿಮ್ಮ ಆಸೆಗೆ ನೀವು ಇವತ್ತು ಮದನ್ನು ತೀರಿಸಿದ್ರೆ ಸರ್, ಏನ್ ಹೇಳ್ತೀರಾ ಅದಕ್ಕೆ? ಸರ್, ಅವನು ಹಾರ್ಡ್ ವರ್ಕು, ಅವನ ಮೇಲೆ ಇದು ಅವನ ಹಾರ್ಡ್ ವರ್ಕು ನಮಗೆ ಅವನ ಮೇಲೆ ಕಾನ್ಫಿಡೆಂಟೇ ರಾಜ್ಯದ ತೃತೀಯ ಸ್ಥಾನಕ್ಕೆ ಬಂದು ನಿಂತಿದ್ದಾನೆ. ಸೊ ಅವನ ಹಾರ್ಡ್ ವರ್ಕೇ ಎಲ್ಲ, ಅದ್ರ ಜೊತೆಗೆ ಅವನಿಗಿರೋ ಕಾನ್ಫಿಡೆಂಟು. ಕಾಲೇಜ್, ನಮ್ಮ ಟೀಚರ್ಸ್, ನಮ್ಮ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ಕ್ಯಾಂಪಸ್ಸು, ನಮ್ಮ ಟೀಚರ್ಸ್ ಎಲ್ಲರೂ ಅಂಥ ಟೀಚರ್ಸ್ ಸಿಗೋದು ನನ್ನ ಅದೃಷ್ಟ. ಸೊ ನಮ್ಮ ಟೀಚರ್ಸ್, ಅಂಥ ಟೀಚರ್ಸ್ ಯಾರಿಗೂ ಸಿಗಲ್ಲ. ಬೇರೆ ಎಜುಕೇಷನ್ ಒಂದು ಪಕ್ಕದಲ್ಲಿ ಇಟ್ಟರೆ ಕೂಡ ಬೇರೆ ಒಂದು ಪರ್ಸ್ನಾಲಿಟಿ ಆಗಿ, ಒಂದು ಪರ್ಸನ್ ಆಗಿ ಒಳ್ಳೆ ವ್ಯಾಲ್ಯೂಸ್ ಕೊಡ್ತಾರೆ ನಮ್ಮ ಟೀಚರ್ಸು. ಅಂಥ ಟೀಚರ್ಸ್ ಸಿಗ್ಬೇಕು, ಟೀಚರ್ಸ್ಗೋಸ್ಕರ ಆದರೂ ಹೋಗ್ಬೇಕು, ಮಾರ್ಕ್ಸ್ ಎಲ್ಲ ಅಂದರು ಅಂತ ಎಲ್ಲೂ ಇರಲ್ಲ. ನಾನು ನೋಡಿಲ್ಲ ಎಲ್ಲೂ ಇಂಥ ಟೀಚರ್ಸ್ನ. ಸೊ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಚರ್ಸ್. ಬೋರ್ಡ್ ಜೊತೆಗೆ ಬೇರೆ CET, NEET, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ನಮ್ಮ ಟೀಚರ್ಸು. ಇವಾಗ ಬೇರೆ ಇನ್ಸ್ಟಿಟ್ಯೂಷನ್ಸಲ್ಲಿ ಲ್ಯಾಕ್ಸ್ ಟುಗೆದರ್ ಫೀಸ್ ಕಲೆಕ್ಟ್ ಮಾಡಿಸ್ಕೊತಾರೆ, ಬಟ್ ನಿಮ್ಗೆ ಸೀಟ್ ಸಿಗುತ್ತಾ ಇಲ್ವೋ ಕನ್ಫರ್ಮ್ ಇಲ್ಲ. ಬಟ್ ನಮ್ಮ ಇನ್ಸ್ಟಿಟ್ಯೂಷನಾಗಿ ಫ್ರೀಯಾಗಿ ಕೋಚಿಂಗ್ ಕೊಡ್ತಾರೆ. NEET ಮತ್ತು CET, JEE ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಫ್ರೀಯಾಗಿ ಕೋಚಿಂಗ್ ಕೊಟ್ಟು ಲಾಸ್ಟ್ ಇಯರ್ ಮೆಡಿಕಲ್ ಸೀಟ್ ಬಂದಿದೆ. ಇಯರ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮೆಡಿಕಲ್ NEET ಟ್ರೈ ಮಾಡಿಲ್ಲ, ಬಟ್ CETಯಲ್ಲಿ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಫ್ರೀ ಸೀಟ್ ಬರುತ್ತೆ ಅನ್ಕೊತಾ ಇದ್ದೀನಿ. ನನ್ನ ಜೂನಿಯರ್ಸ್ಗೆ, ಇವಾಗ ಪ್ರೆಸೆಂಟ್ ಫಸ್ಟ್ ಇಯರ್ ಓದ್ತಾ ಇರೋರಿಗೆ, 10th ಕಂಪ್ಲೀಟ್ ಮಾಡೋರಿಗೆ ನಾನು ಕೊಡೋ ಸಜೆಷನ್ ಏನಂದರೆ, ನಿಮ್ಗೆ ಒಳ್ಳೆ ಎಜುಕೇಷನ್, ಡಿಸಿಪ್ಲೈನ್ಡ್ ಎಜುಕೇಷನ್ ಬೇಕಂದರೆ ನಮ್ಮ ಕಾಲೇಜ್ಗೆ ಬನ್ನಿ. ಯಾವುದೇ ಡೌಟ್ ಬೇಡ, ನಮ್ಮ ಟೀಚರ್ಸ್ ಇರ್ತಾರೆ. ಪ್ರತಿಯೊಬ್ಬರು ನಮ್ಮ ಟೀಚರ್ಸ್ ಗೈಡ್ ಮಾಡ್ತಾರೆ. ನಿಮ್ಮ ಸೀನಿಯರ್ಸು ಹಂಗೆ ಗೈಡ್ ಮಾಡ್ತೀವಿ. ನಿಮಗೆ ಯಾವುದೇ ಡೌಟ್ ಬೇಡ. ಡಿಸಿಪ್ಲೈನ್ಡ್ ಎಜುಕೇಷನ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ ನಮ್ಮ ಕಾಲೇಜಲ್ಲಿ.